ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಪ್ರಾನ್ ಸೈಡ್ ಡಿಶ್ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ದೊಡ್ಡ ಸೈಜ್ ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಸರಿ, ಇಲ್ಲಾಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಾದರೂ ಹಾಕ್ಕೊಳ್ಳಿ. ಆ್ಯಂಡ್ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಆ್ಯಂಡ್ 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿನ ಪುಡಿ, ಆ್ಯಂಡ್ ಅರ್ಧ ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೆ ಸ್ವೀಟಾಗಿ ಅನಿಸುತ್ತೆ. ಅದಕ್ಕೆ ನಾನು ಅರ್ಧ ಟೊಮೆಟೊ ಮಾತ್ರ ಹಾಕೋತಾ ಇದ್ದೀನಿ. ಆ್ಯಂಡ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ, ನಾನು ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ದಾಲ್ಚಿನ್ನಿ ಮಸಾಲೆ ಹಾಕಿಬಿಟ್ಟು ಎಣ್ಣೆಲ್ಲ ಫ್ರೈ ಮಾಡಿ. ಈ ಟೈಮಲ್ಲಿ ಕಟ್ ಮಾಡಿರೋ ಈರುಳ್ಳಿನ ಹಾಕಿಬಿಟ್ಟು 1 ನಿಮಿಷ ಎಣ್ಣೆಲ್ಲ ಫ್ರೈ ಮಾಡಿ. ಈ ಟೈಮಲ್ಲಿ ಹಸಿಮೆಣಸಿನ್ಕಾಯಿ ಆ್ಯಂಡ್ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಗೋಲ್ಡನ್ ರೆಡ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ನಾನು ಈಸಿಯಾಗಲಿ ಅಂದ್ಬಿಟ್ಟು ಸ್ಪೂನ್ ತೊಗೊಂಡಿದ್ದೀನಿ, ದೊಡ್ಡ ಸೌಟ್ ತೊಗೊಂಡಿಲ್ಲ. ನಿಮ್ಮ ಕಂಫರ್ಟಬಲ್ ನೀವು ಯೂಸ್ ಮಾಡ್ಕೊಬೋದು. ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದ್ರಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗೋವರೆಗೂ ಇದು ಹಿಂಗೆ ಬಿಸಿ ಮಾಡಿ. ಆ್ಯಂಡ್ ನೆಕ್ಸ್ಟ್ ಟೊಮೆಟೊ ಹಾಕ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ಏನು ಗರಂ ಮಸಾಲೆ ಆ್ಯಂಡ್ ಚಿಲ್ಲಿ ಪೌಡರ್ ಆ್ಯಂಡ್ ಹಳದಿ ಪೌಡರ್ ತೋರಿಸಿದ್ನೋ ಅದು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ಆ ಟೈಮಲ್ಲಿ ಒಂದು ಸ್ವಲ್ಪ ಡ್ರೈ ಅನ್ನಿಸ್ತಾ ಇರುತ್ತೆ. ಸೊ ನೀರು ಹಾಕ್ಕೊಂಬಿಟ್ಟು, ನೀವು ಸ್ವಲ್ಪ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು 3 ಮಿನಿಟ್ಸು ಚೆನ್ನಾಗಿ ಬಿಸಿ ಮಾಡಿ. ಓಕೆ, ನೀವು ನೋಡ್ತಿರ್ಬೋದು ಮಸಾಲೆ ಎಲ್ಲ ಬೆಂದು ಬಂದಿದೆ. ಈ ಟೈಮಲ್ಲಿ ನೀವೇನು ತೊಳೆದು ಇಟ್ಕೊಂಡಿದ್ದೀರ ಪ್ರಾನು, ಅದನ್ನು ಈ ಟೈಮಲ್ಲಿ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನಿಮ್ಗೆ ಇನ್ನೊಂದು ಸ್ವಲ್ಪ ಬೇಕಂದರೆ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು, ಆ್ಯಂಡ್ 5 to 7 ಮಿನಿಟ್ಸ್ ಅಷ್ಟೇ, ಅದ್ರ ಮೇಲೆ ಬೇಯಿಸೋಕೆ ಹೋಗಬೇಡಿ, ಹಾರ್ಡ್ ಆಗಿಬಿಡುತ್ತೆ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಇಟ್ಬಿಡಿ. ಪ್ರಾನ್ನ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಏನು ಪ್ರಾಬ್ಲಮ್ ಅಂದರೆ ಒಂಥರ ರಬ್ಬರ್ ಥರ ಆಗಿಬಿಡುತ್ತೆ, ಅದು ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ, ಹಂಗಾಗೋಗುತ್ತೆ. ಅದಕ್ಕೆ ಸಾಫ್ಟಾಗಿರ್ಬೇಕಂದ್ರೆ ನೀವು 5 to 7 ಮಿನಿಟ್ಸ್ ಅಷ್ಟೇ ಬಿಡಬೇಕು. ಅದು ಚೆನ್ನಾಗಿ ಬೆಂದಿರುತ್ತೆ, ತುಂಬಾ ಟೇಸ್ಟ್ ಇರುತ್ತೆ. ಮನೇಲಿ ತರಕಾರಿ ಸಾರು ಮಾಡಿದರೆ, ಇಲ್ಲಾಂದರೆ ಬೇಳೆ ಸಾರು ಮಾಡಿದರೆ, ಇಲ್ಲಾಂದರೆ ರಸಮ್ ಏನಾದರೂ ಇಟ್ಟಿದ್ರೆ
ಸೈಡ್ ಡಿಶ್ಗೆ ಬೇರೆ ಏನು ಬೇಡ, ಇದೊಂದಿದ್ರೆ ಸಾಕು. ಹೇಗೆ ನಾವು ಚಿಕನ್ ಗ್ರೇವಿ ಅದೆಲ್ಲ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ತೀವೋ ಹಂಗೆ ಇದು ಅಟ್ಟಹಾಸ, ಅಷ್ಟು ಸೂಪರಾಗಿರುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ನಾನು ತುಂಬ ನೀರು ಥರ ಗ್ರೇವಿ ಥರ ಮಾಡಲಿಲ್ಲ, ನಾನು ಡ್ರೈ ಆಗಿ ಮಾಡಿದ್ದೀನಿ. ನಿಮ್ಮ ಕಂಫರ್ಟಬಲ್. ನಿಮಗೇನಾದರೂ ಇನ್ನೂ ಸ್ವಲ್ಪ ಗ್ರೇವಿ ಥರ ಬೇಕಾದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕ್ಕೊಂಡು ಮಾಡ್ಕೊಬೋದು. ನನಗೆ ಡ್ರೈ ಥರ ಬೇಕಾಗಿದ್ದರಿಂದ ನಾನು ಡ್ರೈ ಥರ ತೋರಿಸಿದ್ದೀನಿ ನಿಮಗೆ. ಇದರಲ್ಲಿ 3-4 ಟೈಪ್ ಮಾಡ್ಕೊಬೋದು. ಬಟ್ ಇದು ಸೈಡ್ ಡಿಶ್ಗೆ ತುಂಬಾ ಟೇಸ್ಟಾಗಿರುತ್ತೆ. ಜಸ್ಟ್ ಟ್ರೈ ಮಾಡಿ ನೋಡಿ ಒನ್ಸ್. ನೆಕ್ಸ್ಟು ನಾನ್ ವೆಜ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಆ್ಯಂಡ್ ಹೀಗೆ ಎನ್ಕರೇಜ್ ಮಾಡ್ತಾಯಿರಿ.